ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೃಷಿ ಭಾಗ್ಯ ಮುಖಾಂತರ ಯಾವ ರೀತಿ ರೈತರು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದ್ರೆ ನೀರಾವರಿಯನ್ನ ಮಾಡಿಸೋದಕ್ಕೆ ಸರ್ಕಾರದ ಕಡೆಯಿಂದ 90% ವರೆಗೂ ಕೂಡ ಸಬ್ಸಿಡಿಯನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋಗೋಣ. ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಏನೇನೋ ಅರ್ಹತಾ ಮಾನದಂಡಗಳಿವೆ, ಮತ್ತೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕೂಡ ತಿಳ್ಕೊಂತ ಹೋಗೋಣ. ಕೃಷಿ ಭಾಗ್ಯ ಯೋಜನೆ ಇದೊಂದು ಕರ್ನಾಟಕ ಸರ್ಕಾರ ಯೋಜನೆಯಾಗಿದೆ. ಈ ಒಂದು ಯೋಜನೆಯಡಿ 90% ವರೆಗೂ ಕೂಡ ಸಬ್ಸಿಡಿಯನ್ನ ನಿಮಗೆ ಡ್ರಿಪ್ ಇಲ್ಲ ಅಂತಂದ್ರೆ ಸ್ಪ್ರಿಂಕ್ಲರ್ ಅನ್ನ ಹಾಕ್ಸೋದಕ್ಕೋಸ್ಕರ ಕೊಡ್ತಾರೆ. ಮೊದಲಿಗೆ ಈ ಡ್ರಿಪ್ ಇರ್ಬೋದು ಮತ್ತೆ ಸ್ಪ್ರಿಂಕ್ಲರ್ ಅನ್ನ ಏನಕ್ಕೆ ಹಾಕಿಸ್ಬೇಕು, ಮಾಮೂಲಿ ನಾವು ಫ್ಲಡ್ ಇರಿಗೇಷನ್ ಮಾಡ್ತೀವಲ್ವಾ ಅದಕ್ಕೂ ಮತ್ತೆ ಈ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ಗೆ ಇರುವಂತ ಡಿಫರೆನ್ಸ್ ಅನ್ನ ಅಡ್ವಾಂಟೇಜ್ ಗಳನ್ನ ನೋಡ್ತಾ ಹೋಗೋಣ. ಈ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ನೀವು ಹಾಕ್ಸೋದ್ರಿಂದ ಮೇಜರ್ ಆಗಿ 4 ಅಡ್ವಾಂಟೇಜ್ಗಳು ರೈತರಿಗೆ ಇರುತ್ತೆ. ಮೊದಲನೇ ಅಡ್ವಾಂಟೇಜ್ ಏನು ಅಂತಂದ್ರೆ ಲೇಬರ್ ರಿಡಕ್ಷನ್. ಸೊ ಲೇಬರ್ ರಿಡಕ್ಷನ್ ಅಂತ ಅಂದ್ರೆ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ನೀವೇನಾದ್ರೂ ಕೂಡ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ರೆ ನೀವು ಪಾತಿ ಮಾಡಬೇಕು, ಈ ರೀತಿ ನೀರು ಹೋಗ್ಬೇಕು ಅಂತ ನೀವು ಗುಣಿಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ನೀವು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ ಮಾಡಿಸಿದ್ರೆ ಒಂದ್ಸಲಿ ಮಾಡಿಸಿದ್ರಾಯ್ತು, ಮತ್ತೆ ಆಗಾಗ್ಲೇ ನೀವು ಬದಿ ಹಾಕ್ಬೇಕು ಇಲ್ಲ ಅಂತಂದ್ರೆ ಗುಣಿ ಮಾಡ್ಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಈ ಲೇಬರ್ ಎಲ್ಲಿ ಕಡಿಮೆ ಆಗ್ತಾರೆ ಅಂತಂದ್ರೆ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಏನ್ ಮಾಡಿಸಿರ್ತೀರಲ್ವಾ ಅದ್ರ ಮುಖಾಂತರನೇ ನೀವು ಔಷಧಿ ಸಿಂಪಡಣೆಯನ್ನ ಮಾಡ್ಬೋದು ಅಲ್ವಾ. ನೀವು ಔಷಧಿ ಸಿಂಪಡಣೆಯನ್ನ ಮಾಡ್ಬೇಕು ಅಂತಂದ್ರೆ ಮತ್ತೆ ಇನ್ನೊಬ್ಬ ಲೇಬರ್ನ ಕರಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ನೀವೇ ಲೇಬರ್ ಆಗಿದ್ರೆ ನಿಮ್ಗೂ ಕೂಡ ಸಮಯ ಜಾಸ್ತಿ ಹಿಡಿಯುತ್ತೆ. ಅದ್ರ ಬದಲು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರನೇ ನೀವು ಕಳಿಸ್ಬೋದು. ಉದಾಹರಣೆಗೆ ಈಗ ಜೀವಾಮೃತನ ಮಾಡ್ತಾರೆ ಎಷ್ಟೊಂದು ರೈತರುಗಳು, ಆ ಜೀವಾಮೃತನ ಸ್ಪ್ರಿಂಕ್ಲರ್ ಇಲ್ಲ ಅಂತಂದ್ರೆ ಡ್ರಿಪ್ ಅಲ್ಲೇ ಎಷ್ಟೊಂದು ಜನ ಕೊಡ್ತಾರಲ್ವಾ. ಅದೇ ರೀತಿ ಮಾಮೂಲಿ ನೀವು ಒಂದೊಂದೇ ಗಿಡಕ್ಕೆ ಹಾಕೊಂತ ಹೋಗ್ತೀನಿ ಇಲ್ಲ ಅಂತಂದ್ರೆ ಫ್ಲಡ್ ಇರಿಗೇಷನ್ ಮುಖಾಂತರ ಕೊಡ್ತೀನಿ ಅಂತಂದ್ರೆ ಏನಂತೆ ನಿಮಗೆ ಲೇಬರ್ ಜಾಸ್ತಿ ಬೇಕಾಗುತ್ತೆ. ಎರಡನೆಯದಾಗಿ ಬರುವಂತದ್ದು ನೀರಿನ ಕಡಿಮೆ ಬಳಕೆ. ಯಾಕಂತಂದ್ರೆ ನೀವು ಫ್ಲಡ್ ಅಲ್ಲಿ ನೀವು ಸುಮ್ಮನೆ ಪೈಪ್ ಇಟ್ಬಿಟ್ಟು ನೀರು ಬಿಡ್ತೀರಾ ಅಂತಂದ್ರೆ ಜಾಸ್ತಿ ನೀರು ಒಂದ್ ಕಡೆಗೆ ಜಾಸ್ತಿ ಒಂದ್ ಕಡೆಗೆ ಕಡಿಮೆ ಆ ರೀತಿ ಹೋಗ್ತಾ ಹೋಗುತ್ತೆ. ಆದ್ರೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮಾಡಿಸಿದಾಗ ಏನಾಗುತ್ತೆ, ಈಗ ಡ್ರಿಪ್ ಮಾಡಿಸಿದಿರಾ ಅಂತ ಅನ್ಕೊಳ್ಳಿ, ಅದು ಆದಷ್ಟು ಬೇರಿಗೆ ಹೋಗುತ್ತೆ, ಡೈರೆಕ್ಟ್ ಬೇರಿಗೆ ಹೋಗುತ್ತೆ. ಡೈರೆಕ್ಟ್ ಬೇರಿಗೆ ಹೋಗೋದ್ರಿಂದ ಏನಾಯ್ತು ಅಂತಂದ್ರೆ ಉಳಿದಿದ್ದೆಲ್ಲ ಜಾಗ ಇರುತ್ತಲ್ವಾ. ಈಗ ನೀವು ಈಗ 2 ರೋ ಮಾಡಿದೀರಾ ಅಂತ ಅಂದ್ರೆ ಬೆಳೆ ಮಧ್ಯದಲ್ಲಿ ಜಾಗ ಇರುತ್ತೆ, ಆ ಜಾಗಕ್ಕೆ ನೀರು ಬೀಳಲ್ಲ ಅಂತ ಅಂದಾಗ ಏನಾಗುತ್ತೆ ಆ ಜಾಗ ಡ್ರೈ ಆಗುತ್ತೆ. ಡ್ರೈ ಆಗಿರೋದ್ರಿಂದ ಕಳೆ ಜಾಸ್ತಿ ಬರಲ್ಲ. ಡ್ರಿಪ್ ಮುಖಾಂತರ ನೀರನ್ನ ನೀವು ಬೇರೆಗೆ ಕಳಿಸ್ತಾ ಇದ್ದೀರಾ, ಮತ್ತೆ ಈ ಕಡೆ ನಿಮಗೆ ಕಳೆನೂ ಕೂಡ ಕಡಿಮೆ ಆಗಬೇಕು. ಕಳೆ ಕೂಡ ನೀರು ಜಾಸ್ತಿ ಬೀಳಲಿಲ್ಲ ಅಂತಂದ್ರೆ ಕಳೆ ಕಡಿಮೆ ಆಗೇ ಆಗುತ್ತಲ್ವಾ. ಆ ರೀತಿ ಎರಡೂ ಕೂಡ ಅಡ್ವಾಂಟೇಜ್ ಆಯ್ತು. ಇನ್ನೊಂದೇನು ಅಂತಂದ್ರೆ ನೀವು ಇವಾಗ ಆಟೋಮೆಟಿಕ್ ಮಾಡ್ಕೊಳೋದು. ಈಗ ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ನ ನೀವು ಆಟೋಮೆಟಿಕ್ ಎಷ್ಟು ಅವರ್ ಓಡಬೇಕು ಎಷ್ಟೊತ್ತು ಓಡಬೇಕು ಅದನ್ನು ಕೂಡ ನೀವು ಆಟೋಮೆಟಿಕ್ ಮಾಡ್ಕೋಬಹುದು. ಅದರಿಂದ ನೀವು ಏನು ಒಂದು ಗಿಡಕ್ಕೆ ನೀರನ್ನ ಕೊಡ್ತಾ ಇದ್ದೀರಾ ಆ ಕಡೆ 10ನೇ ಗಿಡಕ್ಕೂ ಕೂಡ ಅಷ್ಟೇ ನೀರು ಹೋಗುತ್ತೆ. ಸೇಮ್ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗ್ತಾ ಇರುತ್ತೆ. ಸ್ಪ್ರಿಂಕ್ಲರ್ ಅಲ್ಲೂ ಕೂಡ ಅಷ್ಟೇ. ಸ್ಪ್ರಿಂಕ್ಲರ್ ಅಲ್ಲೂ ಕೂಡ ನೀವು ಎಷ್ಟಕ್ಕೆ ನೀರು ಹೋಗ್ಬೇಕು ಎಷ್ಟೊತ್ತು ನೀರು ಹೋಗ್ಬೇಕು ಎಲ್ಲಾ ಗಿಡಗಳಿಗೂ ಕೂಡ ಸಮತೋಲನ ರೂಪದಲ್ಲಿ ನೀರು ಬೀಳುತ್ತೆ. ಇನ್ನೊಂದೇನು ಅಂತಂದ್ರೆ ಕ್ರಾಪ್ ಈಲ್ಡ್ ಜಾಸ್ತಿ ಆಗುತ್ತೆ, ಅಂದ್ರೆ ಉತ್ಪಾದನೆಯನ್ನ ನೀವು ಜಾಸ್ತಿ ಮಾಡ್ಬೋದು. ಯಾಕೆ, ಫ್ಲಡ್ ಇರಿಗೇಷನ್ ಮಾಡಿದಾಗ ಏನಾಗುತ್ತೆ, ನೀವು ಪೈಪ್ ಇಲ್ಲಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, 10ನೇ ಗಿಡ ಆ ಕಡೆ ಇದೆ, ಅದಕ್ಕೆ ಒಂಚೂರು ಕಡಿಮೆ ನೀರು ಹೋಗ್ಬೋದು, ಇಲ್ಲಿ ಒಂಚೂರು ಜಾಸ್ತಿ ನೀರು ಹೋಗ್ಬೋದು. ಅವಾಗ ಈ ಒಂದು ಏನು ಗಿಡ ಇರುತ್ತಲ್ವಾ ಆ ಪೈಪಿನ ಹತ್ರ ಇರೋದು ಅದು ಮುಳುಗಿದಾಗ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದರ ಸ್ಟೆಮ್ ಇರುತ್ತಲ್ವಾ, ಸ್ಟೆಮ್ಗೆ ಫಂಗಲ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಆ ಗಿಡ ಅಷ್ಟು ಬೆಳವಣಿಗೆ ಆಗಲ್ಲ. ನೀರಿನಲ್ಲಿ ನಿಂತ್ಕೊಂಡ್ರೆ ಫಂಗಲ್ ಇನ್ಫೆಕ್ಟ್ ಆಗುತ್ತಲ್ಲ ಆ ರೀತಿ. ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಬೆಳವಣಿಗೆ ಜಾಸ್ತಿ ಆಗಲ್ಲ, ಕ್ರಾಪ್ ಈಲ್ಡ್ ಕಡಿಮೆ ಆಗುತ್ತೆ. ಆದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ ಪ್ರತಿಯೊಂದು ಗಿಡಕ್ಕೂ ಕೂಡ ಸಮತೋಲನ ರೂಪದಲ್ಲಿ ನೀರನ್ನ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತಾ ಇರೋದ್ರಿಂದ ನಿಮಗೆ ಕರೆಕ್ಟ್ ಎಲ್ಲಾ ಗಿಡಗಳು ಕೂಡ ಸೇಮ್ ರೂಪದಲ್ಲಿ ಬೆಳವಣಿಗೆಯನ್ನ ಕಂಡು ಒಳ್ಳೆ ಇಳುವರಿಯನ್ನ ನೀವು ಪಡ್ಕೋಬಹುದು. ಮತ್ತೆ ನೀವು ಎಷ್ಟು ನೀರು ಬೇಕು ಅಷ್ಟೇ ನೀರನ್ನ ಕೊಡ್ತಾ ಇರೋದು. ಒಂದು ಗಿಡಕ್ಕೆ ನೀರು ಜಾಸ್ತಿ, ಒಂದು ಗಿಡಕ್ಕೆ ಕಡಿಮೆ ನೀರು ಆ ರೀತಿ ಇಲ್ಲ. ಸ್ಪ್ರಿಂಕ್ಲರ್ ಆಗಿರ್ಲಿ ಇಲ್ಲ ಅಂತ ಅಂದ್ರೆ ಡ್ರಿಪ್ ಇರಿಗೇಷನ್ ಆಗಿರ್ಲಿ, ನೀವು ಎರಡರಲ್ಲೂ ಏನ್ ಮಾಡ್ತೀರಾ ಅಂತಂದ್ರೆ ನೀರು ಎಷ್ಟು ಬೇಕು ಒಂದು ಗಿಡಕ್ಕೆ ಅಷ್ಟನ್ನು ಮಾತ್ರ ಕೊಡ್ತೀವಿ. ಈಗ ನಾವು ಮನುಷ್ಯರು ಎಷ್ಟು ಊಟ ಬೇಕು ಅಷ್ಟು ಊಟ ಮಾಡಬೇಕು. ಕಡಿಮೆ ಊಟ ಮಾಡಿದ್ರು ಕಷ್ಟ, ಜಾಸ್ತಿ ಊಟ ಮಾಡಿದ್ರು ಕಷ್ಟ. ಹಂಗೆ ಎಷ್ಟು ಬೇಕು ಅಷ್ಟೇ ಗಿಡಕ್ಕೂ ಕೂಡ ಅಷ್ಟೇ. ನೀರು ಎಷ್ಟು ಬೇಕು ಗಿಡಕ್ಕೆ ಅಷ್ಟು ಕೊಟ್ಟರೆ ಉತ್ತಮ ಇಳುವರಿಯನ್ನ ಕೊಡುತ್ತೆ. ಜಾಸ್ತಿ ಕೊಟ್ರು ಕಷ್ಟ, ಕಡಿಮೆ ಕೊಟ್ರು ಕಷ್ಟ. ಇನ್ನ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ 4ನೇದಾಗಿ ಟೆಕ್ನಿಕಲ್ ಅಡ್ವಾಂಟೇಜ್ ಅಂತ ನೋಡ್ತಾ ಹೋದ್ರೆ, ನೀವು ಪೈಪ್ ಮುಖಾಂತರ ನೀರನ್ನ ಹಾಯಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ನೀವು ಪೈಪ್ ಇಟ್ಟಿರ್ತೀರಲ್ಲ ಅಲ್ಲಿ ಸಾಯಿಲ್ ಎರೋಷನ್ ಆಗುತ್ತೆ. ಸಾಯಿಲ್ ಎರೋಷನ್ ಅಂತ ಅಂದ್ರೆ ಮೇಲ್ಗಡೆ ಇರುವಂತ 3 ರಿಂದ 4 ಇಂಚು
ನಿಮ್ಮ ಏನು ಜಮೀನಲ್ಲಿ ಇರುತ್ತಲ್ಲ ಅದರಲ್ಲಿ 3-4 ಇಂಚು ಮಣ್ಣು ಇರುತ್ತಲ್ಲ ಅದು ತುಂಬಾ ಫಲವತ್ತವಾಗಿರುತ್ತೆ. ಆ ಫಲವತ್ತತೆ ಇರುವಂತ ಮಣ್ಣೇನಾಗುತ್ತೆ, ನೀವು ನೀರನ್ನ ಹೊಡೆದಾಗ ಜೋರಾಗೆ ಕೊಚ್ಚೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಸಾಯಿಲ್ ಎರೋಷನ್ ಅಂದ್ರೆ ನಿಮ್ಮ ಗುಣಮಟ್ಟವಾಗಿರುವಂತಹ ಫಲವತ್ತತೆ ಇರುವಂತಹ ಮಣ್ಣು ಕೂಡ ಮಿಕ್ಸ್ ಆಗಿ ಕೆಳಗಡೆ ಹೋಗಲ್ಲ, ಫಲವತ್ತತೆ ಇರುವಂತಹ ಮಣ್ಣು ಅದೇ ರೀತಿ ಉಳ್ಕೊಳ್ಳುತ್ತೆ. ಮತ್ತೆ ಆಗಾಗಲೇ ನೀವು ಪಾತಿ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇರಲ್ಲ. ಫಂಗಲ್ ಇನ್ಫೆಕ್ಷನ್ ಕೂಡ ಆಗಲ್ಲ. ಫಂಗಲ್ ಇನ್ಫೆಕ್ಷನ್ ಆಗಿ ಡಿಸೀಸ್ ಕೂಡ ಬರಲ್ಲ ಗಿಡಗಳಿಗೆ. ನೀವು ಎಷ್ಟು ನೀರನ್ನ ಬೇಕು ಅಷ್ಟು ನೀರನ್ನ ಮಾತ್ರ ಕೊಡ್ತಾ ಇದ್ದೀರಾ. ಆದ್ರಿಂದ ನೀವು ಒಳ್ಳೆ ಇಳುವರಿಯನ್ನು ಕೂಡ ಪಡ್ಕೊತಾ ಇದ್ದೀರಿ. ಇಷ್ಟೆಲ್ಲ ಸಹಕಾರವಾದಂತಹ ಗುಣಗಳಿರುವಂಥದ್ದು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ನಲ್ಲಿ. ಆದ್ರಿಂದ ಆದಷ್ಟು ರೈತರು ಫ್ಲಡ್ ಇರಿಗೇಷನ್ ಅನ್ನ ಬಿಟ್ಟು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ಗೆ ಹೋಗ್ಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಖರ್ಚು ಆಗ್ಬೋದು, ಆದ್ರೆ ಸಬ್ಸಿಡಿಗಳನ್ನೆಲ್ಲ ತಗೊಂಡು ನೀವು ಮಾಡ್ತಾ ಹೋದ್ರೆ ತುಂಬಾ ಉತ್ತಮವಾಗಿರುತ್ತೆ. ಈಗ ಈ ಒಂದು ಸಬ್ಸಿಡಿಯನ್ನ ಯಾವ ರೀತಿ ಪಡ್ಕೋಬೇಕು, ಯಾವ ಯಾವ ದಾಖಲಾತಿಗಳು ಬೇಕಾಗುತ್ತೆ, ಏನೇನು ಅರ್ಹತಾ ಮಾನದಂಡಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಈ ಒಂದು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ಮಾಡಿಸ್ತಾ ಹೋದ್ರೆ, ಡ್ರಿಪ್ ಆದ್ರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಸ್ಪ್ರಿಂಕ್ಲರ್ಗಿಂತ. ಯಾಕೆ, ಸ್ಪ್ರಿಂಕ್ಲರ್ ಏನಾಗುತ್ತೆ ಡಿಸ್ಟೆನ್ಸ್ ಅಲ್ಲಿ ಮಾಡ್ತೀರಾ, ಆದ್ರೆ ಡ್ರಿಪ್ ಆದ್ರೆ ಏನಾಗುತ್ತೆ ಜಾಸ್ತಿ ಲ್ಯಾಟ್ರಲ್ಗಳನ್ನ ಹಾಕ್ಬೇಕು. ಪ್ರತಿಯೊಂದು ಗಿಡಕ್ಕೂ ಕೂಡ ನೀವು ಲ್ಯಾಟ್ರಲ್ಗಳನ್ನ ಹಾಕೋದ್ರಿಂದ ಡ್ರಿಪ್ ಇರಿಗೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಈಗ ಡ್ರಿಪ್ ಯಾವ್ದಕ್ ಮಾಡಿಸಿದ್ರು ಒಳ್ಳೇದು, ಸ್ಪ್ರಿಂಕ್ಲರ್ ಯಾವ್ದಕ್ ಮಾಡಿಸಿದ್ರು ಒಳ್ಳೇದು. ನೀವೇನಾದ್ರೂ ತರಕಾರಿ ಬೆಳೆ ಇಲ್ಲ ಹಣ್ಣಿನ ಬೆಳೆಯನ್ನ ಬೆಳೀತಾ ಇದ್ರೆ, ಸೀತಾಫಲ ಇರ್ಬೋದು, ಸೀಬೆ ಇರ್ಬೋದು, ಇಲ್ಲ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಈ ರೀತಿ ಬೆಳೆಗಳನ್ನ ನೀವು ಬೆಳೀತಾ ಇದ್ರೆ ನೀವು ಡ್ರಿಪ್ ಅನ್ನ ಮಾಡಿಸೋದು ಉತ್ತಮ. ಅದೇ ಏನಾದ್ರೂ ನೀವು ನೇಪಿಯರ್ ಹಾಕೊಂಡಿದೀವಿ ನಮ್ಮ ಹೊಸಗಳಿಗೆ, ಇಲ್ಲ ಅಂತಂದ್ರೆ ರಾಗಿ ಬೆಳೀತಾ ಇದ್ದೀನಿ, ಜೋಳ ಬೆಳೀತಾ ಇದ್ದೀನಿ, ಇಂಥ ಸಂದರ್ಭಗಳಲ್ಲಿ ಸ್ಪ್ರಿಂಕ್ಲರ್ ಹಾಕ್ಸೋದು ತುಂಬಾ ಉತ್ತಮವಾಗಿರುತ್ತೆ. ಹಾಗಂತ ನೋಡಿದಾಗ ರ್ಯಾಂಕಿಂಗ್ ವೈಸ್ ನೋಡ್ತಾ ಹೋದ್ರೆ ಫಸ್ಟ್ ಬರೋದು ಡ್ರಿಪ್, ಸೆಕೆಂಡ್ ಬರುವಂತದ್ದು ಸ್ಪ್ರಿಂಕ್ಲರ್, ಮೂರನೇದಾಗಿ ಬರುವಂತದ್ದು ಫ್ಲಡ್ ಇರಿಗೇಷನ್. ಡ್ರಿಪ್ ನಿಮಗೆ ಕಡಿಮೆ ನೀರು, ಜಾಸ್ತಿ ಎಳ್ಳು ಮತ್ತೆ ಜಾಸ್ತಿ ಮೇಂಟೆನೆನ್ಸ್ ಅನ್ನು ಕೂಡ ಕೇಳಲ್ಲ, ಆದ್ರೆ ಕಾಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ. ಈಗ ಈ ಒಂದು ಯೋಜನೆಯ ವಿವರಗಳನ್ನ ನೋಡ್ತಾ ಹೋದ್ರೆ, ನೀವೇನಾದ್ರೂ ಡ್ರಿಪ್ ಅನ್ನ ಹಾಕಿಸ್ತೀರಾ ಅಂತಂದ್ರೆ 90% ವರ್ಗು ಕೂಡ ಸಬ್ಸಿಡಿಯನ್ನ ಕೊಡ್ತಾರೆ. ಇನ್ನು 10% ಏನಿರುತ್ತೆ ಅದನ್ನ ರೈತರು ಭರಿಸಬೇಕಾಗುತ್ತೆ. ಈಗ 1000 ರೂಪಾಯಿ ಅಂತಂದ್ರೆ 100 ರೂಪಾಯಿ ರೈತರು ಭರಿಸಬೇಕು, 900 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಸರ್ಕಾರದಿಂದ ನಿಮಗೆ ಸಿಗುತ್ತೆ. ಅದು ಕೂಡ 50,000ದಿಂದ 5 ಲಕ್ಷ ರೂಪಾಯಿವರೆಗೂ ಕೂಡ ಲಿಮಿಟ್ ಇದೆ. ನೀವು ಎಷ್ಟು ಎಕರೆಗೆ ಎಷ್ಟು ಜಮೀನಿಗೆ ಮಾಡಿಸ್ತೀರಾ ಅದರ ಮೇಲೆ ನಿಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ನು ಸ್ಪ್ರಿಂಕ್ಲರ್, ಈಗ ಸ್ಪ್ರಿಂಕ್ಲರ್ ಹಾಕ್ಸ್ತೀರಾ ಅಂತಂದ್ರೆ 50%ಇಂದ 90% ವರ್ಗು ಕೂಡ ಸಬ್ಸಿಡಿ ಇದೆ. ಮತ್ತೆ ಅದು ಕೂಡ 50,000ದಿಂದ 5 ಲಕ್ಷ ರೂಪಾಯಿವರೆಗೂ ಕೂಡ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಎಷ್ಟು ಡಿಸ್ಟೆನ್ಸಿಗೆ ಒಂದು ಸ್ಪ್ರಿಂಕ್ಲರ್ ಅನ್ನ ಹಾಕಿಸ್ತಾ ಇದ್ದೀರಾ, ಯಾವ ಬೆಳೆಗೆ ಹಾಕಿಸ್ತಾ ಇದ್ದೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಮೌಂಟ್ ವೇರಿ ಆಗ್ತಾ ಹೋಗುತ್ತೆ. ಈಗ ಅರ್ಹತಾ ಮಾನದಂಡಗಳೇನು ಅಂತ ನೋಡ್ತಾ ಹೋದ್ರೆ, ಅಂದ್ರೆ ಯಾರ್ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಕರ್ನಾಟಕದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ 5 ಎಕರೆಗಿನ್ನ ಕಡಿಮೆ ಇರುವಂತವರು ರೈತರು ಅಥವಾ ಗುತ್ತಿಗೆದಾರರು ಇಬ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಷ್ಟು ಜನ ಏನ್ ಮಾಡ್ತಾ ಇರ್ತಾರೆ, ಗುತ್ತಿಗೆಗೆ ತಗೊಂಡು ಜಮೀನನ್ನ ವ್ಯವಸಾಯ ಮಾಡ್ತಾ ಇರ್ತಾರೆ, ಇಲ್ಲ ಅಂತ ಅಂದ್ರೆ ಏನಾದ್ರೂ ಬೆಳೆಯನ್ನ ಬೆಳೆದಿರ್ತಾರೆ, ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಸರ್ಕಾರಿ ಕೆಲಸದಲ್ಲಿ ಯಾರು ಕೂಡ ಇರಬಾರ್ದು ನಿಮ್ಮ ಒಂದು ಕುಟುಂಬದಲ್ಲಿ, ಆಗ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಯಾವ ಯಾವ ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಯಾರ್ದು ಅಂತಂದ್ರೆ, ನೀವು ಯಾರ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀರಾ ಅವರ ಆಧಾರ್ ಕಾರ್ಡ್ ಅನ್ನ ಕೊಡ್ಬೇಕಾಗತ್ತೆ. ಅವರ ಆಧಾರ್ ಕಾರ್ಡ್ ಮತ್ತೆ ಅವರ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು. ಅವರ ಆಧಾರ್ ಕಾರ್ಡ್ ಯಾರ ಹೆಸರಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀರಾ ಅವರ ಆಧಾರ್ ಕಾರ್ಡ್ ಅವರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕು. ಮತ್ತೆ ಆ ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಕಾರ್ಡ್ ಎರಡರಲ್ಲೂ ಕೂಡ ಸೇಮ್ ಫೋನ್ ನಂಬರ್ ಅನ್ನ ಕೊಟ್ಟಿರ್ಬೇಕಾಗತ್ತೆ. ಎರಡನೇದಾಗಿ ಬೇಕಾಗುವಂಥದ್ದು ಜಮೀನಿನ ದಾಖಲಾತಿಗಳು. ನೀವು ಎಷ್ಟು ಜಮೀನಿಗೆ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನ ಹಾಕಿಸ್ತೀರಾ ಅಷ್ಟು ಜಮೀನಿನ ದಾಖಲಾತಿಗಳು ಬೇಕಾಗುತ್ತೆ. ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ. ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಜೆರಾಕ್ಸ್ ಅನ್ನ ಕೊಡಬೇಕು. ಯಾಕಂತಂದ್ರೆ ಅದರಲ್ಲಿ ಎಲ್ಲದೂ ಕೂಡ ಡೀಟೇಲ್ಸ್ ಇರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇರೋದ್ರಿಂದ ಏನು ಸಬ್ಸಿಡಿ ಮೊತ್ತ ಬರುತ್ತಲ್ಲ ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಜಮಾ ಮಾಡ್ತಾರೆ. ಹಾಗಾಗಿ ಬ್ಯಾಂಕ್ ಪಾಸ್ಬುಕ್ ಅನ್ನ ಮೊದಲನೇ ಪೇಜಿನ ಜೆರಾಕ್ಸ್ ಅನ್ನ ಕೊಡಬೇಕು. ಕೊನೆಯದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಯಾರ ಹೆಸರಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ. ಈಗ ನಾನು ಡಾಕ್ಯುಮೆಂಟ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅರ್ಹತೆ ಕೂಡ ಇದೆ, ಅಂದ್ರೆ ಅರ್ಹತಾ ಮಾನದಂಡಗಳು ಕೂಡ ಚೆಕ್ ಲಿಸ್ಟ್ ಪ್ರಕಾರ ಟಿಕ್ ಆಗಿದೆ. ಈಗ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ಸಂಪರ್ಕ ಎಲ್ಲಿ ಮಾಡಬೇಕು ಅಂತಂದ್ರೆ, ನೀವು ಆಫ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು, ಆನ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು.
ಆನ್ಲೈನ್ನಲ್ಲಿ ಏನಾದ್ರೂ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದರೆ ಇದೇ ಕೃಷಿ ಭಾಗ್ಯ ಯೋಜನೆದು ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ನಾನು ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀನಿ, ಆನ್ಲೈನ್ನಲ್ಲಿ ಬರಲ್ಲ ಅಂತಂದರೆ ನೀವು ರೈತ ಸಂಪರ್ಕ ಕೇಂದ್ರ ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಕೃಷಿ ಕಚೇರಿಗೆ ಹೋಗ್ಬಿಟ್ಟು ಬೇಕಾಗಿರುವಂಥ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಒಂದ್ಸಲಿ ಅರ್ಜಿಯನ್ನು ಸಲ್ಲಿಸಾದ್ಮೇಲೆ ನಿಮ್ಮ ದುಡ್ಡಿನಲ್ಲೇ ನೀವು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಪನ್ನು ಹಾಕಿಸ್ಬೇಕಾಗತ್ತೆ. ಮೊದಲಿಗೆ ಹಾಕ್ಸಾದ್ಮೇಲೆ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಾದ್ಮೇಲೆ ನಿಮಗೆ ಸಬ್ಸಿಡಿ ಮೊತ್ತವನ್ನು ಕೊಡ್ತಾರೆ. ಹಾಗಾಗಿ ನೀವು ಫಸ್ಟ್ ನಿಮ್ಮ ದುಡ್ಡಿದ್ರೆ ಮಾತ್ರ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅನ್ನು ಹಾಕಿಸೋದಕ್ಕೆ ಶುರು ಮಾಡಬೇಕು. ಫಸ್ಟ್ ನಿಮ್ಮ ದುಡ್ಡಲ್ಲಿ ಮಾಡಬೇಕಲ್ವಾ. ಸಬ್ಸಿಡಿ ಮೊತ್ತ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಕೆಲಸಗಳು ಇವೆಲ್ಲವ 1 ವರ್ಷ ತಗೋಬೋದು, 6 ತಿಂಗಳು ತಗೋಬೋದು. ಹಾಗಾಗಿ ನಿಮ್ಮ ಹತ್ರ ದುಡ್ಡಿದ್ರೆ ಇದನ್ನೊಂದು ಬ್ಯಾಕಪ್ ಆಗಿ ಇಟ್ಕೊಂಡು ಸಬ್ಸಿಡಿಗೆ ಅಪ್ಲೈ ಮಾಡಿ ನಿಮ್ಮ ದುಡ್ಡಲ್ಲಿ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅನ್ನು ಹಾಕ್ಸೋದಕ್ಕೆ ಶುರು ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಟೋಲ್ ಫ್ರೀ ನಂಬರ್ ಇದೆ 1800-455-1586. ಇದಕ್ಕೆ ನೀವು ಫೋನನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅದು ಕೂಡ 10 ಗಂಟೆಯಿಂದ 4 ಗಂಟೆ ಒಳಗಡೆ ನೀವು ಕಾಲನ್ನು ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಕೃಷಿ ಭಾಗ್ಯ ಯೋಜನೆಯ ಮುಖಾಂತರ ಯಾವ ರೀತಿ ರೈತರು ತಮ್ಮ ಜಮೀನಿಗೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನು ಮಾಡಿಸ್ಕೋಬಹುದು ಸಬ್ಸಿಡಿಯನ್ನು ತಗೊಂಡು 90% ಅಂತ ತಿಳ್ಕೊತಾ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.